ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಪೂರಿ ಮಾಡ್ತಾ ಇದ್ದೀನಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಈ ಪೂರಿನ ಮಾಡಬಹುದು. ಈ ಪೂರಿ ಮಾಡೋದು ತುಂಬಾನೇ ಸುಲಭ, ಯಾರ್ ಬೇಕಾದ್ರೂ ಮಾಡ್ಕೋಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ. ಈಗ ಪೂರಿ ಹೇಗ್ ಮಾಡೋದು ನೋಡೋಣ. ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಾನಿಲ್ಲಿ 20 ಪೂರಿಗೆ ಬೇಕಾಗುವಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ. ರುಚಿಗೆ ಉಪ್ಪು, 2 ಸ್ಪೂನು ಆಯಿಲ್, ನೀವು ಬೇಕಾದ್ರೆ ತುಪ್ಪನೂ ಯೂಸ್ ಮಾಡಬಹುದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ತರ ಸಾಫ್ಟ್ ಆಗಿ ನಾದ್ಕೋಬೇಕು. ನೋಡಿ, ಈ ತರ ಆಗ್ಬೇಕು. ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಈಗ ಈ ಹಿಟ್ಟನ್ನ ಒಂದು ಬೌಲಿಂದ ಕ್ಲೋಸ್ ಮಾಡಿ 10 ರಿಂದ 15 ನಿಮಿಷ ಇಡಬೇಕು. ಈಗ 15 ನಿಮಿಷ ಆಗಿದೆ. ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಈ ಹಿಟ್ಟನ್ನ ಈ ತರ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡ್ಕೊಂಡು ಒಂದೇ ಸೈಜ್ ಅಲ್ಲಿ ಕಟ್ ಮಾಡ್ಕೋಬೇಕು. ಒಂದೇ ಸೈಜ್ ಕಟ್ ಮಾಡ್ಕೊಳ್ಳೋದ್ರಿಂದ ಪೂರಿ ಎಲ್ಲಾನು ಒಂದೇ ಸೈಜ್ ಅಲ್ಲಿ ಬರತ್ತೆ ಅಂತ. ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಬಿಟ್ಟು ಆ ಉಂಡೆನ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು. ನೀವು ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಚಪಾತಿ ಮಾಡೋ ಮಣೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೋಬೇಕು. ತುಂಬಾ ತೆಳು ಲಟ್ಸೋದೇನ್ ಬೇಡ, ಸ್ವಲ್ಪ ದಪ್ಪ ಇರ್ಲಿ. ಕೆಲವರಿಗೆ ಪೂರಿ ರೌಂಡ್ ಶೇಪ್ ಅಲ್ಲಿ ಬರಲ್ಲ ಅಂತ ಇರತ್ತೆ. ಸೊ ನಾನು ಅಂತವರಿಗೆ ಒಂದ್ ಟಿಪ್ಸ್ ನ ಹೇಳ್ಕೊಡ್ತೀನಿ. ಈ ತರ ಬೌಲ್ ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ಸೈಜ್ ತಗೊಳ್ಳಿ. ನಾನಿಲ್ಲಿ ಇಷ್ಟು ಸೈಜ್ ಇಂದು ತಗೊಂಡಿದ್ದೀನಿ. ಹೀಗೆ ಹಿಟ್ಟು ಮೇಲೆ ಇಟ್ಟು ಕೈಯಿಂದ ಪ್ರೆಸ್ ಮಾಡ್ಬೇಕು. ಹೊರಗಡೆ ಸೆಪರೇಟ್ ಏನ್ ಹಿಟ್ಟು ಬಂದಿರುತ್ತಲ್ಲ ಅದನ್ನ ತಕೊಂಡ್ಬಿಡ್ಬೇಕು. ಈಗ ನೋಡಿ ಪೂರಿ ಎಷ್ಟು ಒಳ್ಳೆ ಶೇಪಿಗೆ ಬಂದಿದೆ ಅಂತ. ಯಾರಿಗೆಲ್ಲ ಪೂರಿ ಮಾಡಕ್ ಬರಲ್ವೋ ಈ ಟಿಪ್ ನ ಮರಿದೆ ಫಾಲೋ ಮಾಡಿ. ಈಗ ಒಂದ್ ಪಾತ್ರೆಯಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ನಾನೇನ್ ಮಾಡಿ ಇಟ್ಕೊಂಡಿದ್ನಲ್ಲ ಪೂರಿನ ಅದನ್ನ ಹಾಕೋಬೇಕು. ಆಯಿಲ್ ಚೆನ್ನಾಗಿ ಕಾದಿರ್ಬೇಕು. ಈಗ ಹೀಗೆ ಪೂರಿನ ಮೇಲ್ಭಾಗದಿಂದ ಸ್ಪೂನ್ ಅಲ್ಲಿ ಸಾಫ್ಟ್ ಆಗಿ ಪ್ರೆಸ್ ಮಾಡಬೇಕು. ಅವಾಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಅದನ್ನ ತಿರ್ಸಿ ಹಾಕೊಂಡಿದೀನಿ. 2 ಕಡೆ ಅದು ಚೆನ್ನಾಗಿ ಬೇಯಬೇಕು. ಸೊ ಇವಾಗ ಪೂರಿ ರೆಡಿ ಆಗಿದೆ. ತುಂಬಾನೇ ಸುಲಭವಾಗಿ ಕಡಿಮೆ ಟೈಮ್ ಅಲ್ಲಿ ಮಾಡಿರುವ ಗೋಧಿ ಹಿಟ್ಟಿನ ಪೂರಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.